ಗುರುಜಿ, ಅಂದರೆ ನಾವೀಗ ಎಲ್ಲದಕ್ಕೂ ಒಂದಕ್ಕೊಂದು ಸಂಬಂಧ ಇದೆ ಅಂತ ಹೇಳ್ತೀವಿ ಅಲ್ವಾ? ನಾವು ಶಿವನೇ ಮೊದಲು, ಶಿವನೇ ಪ್ರಥಮ ಅನ್ನೋದನ್ನು ಹೇಳ್ತೀವಿ. ಸೂರ್ಯನಿಗೂ ಶಿವನಿಗೂ ಇರುವಂಥ ಸಂಬಂಧಗಳ ಬಗ್ಗೆ ಮಾತಾಡುವಾಗ ನೀವು ಹೇಳ್ತಾ ಇದ್ರಿ, ಈಗ ಗುರುಗಳಿಗೆ ನಾವು ಪಾದ ಸ್ಪರ್ಶ ಮಾಡಿ ನಮಸ್ಕಾರವನ್ನು ಮಾಡ್ಕೊಂಡು ಆಶೀರ್ವಾದವನ್ನು ಪಡ್ಕೊಂಡು ಹೋದರೆ ನಾವು ಹೋಗೋ ಕೆಲಸ ಜಯ ಆಗತ್ತೆ ಅಂತ. ಸೂರ್ಯ ನಮಗೆ ದೇವರು. ನಾವು ಪ್ರತಿನಿತ್ಯವೂ ಕಣ್ಣಿಗೆ ಕಾಣೋದು ಅಥವಾ ಪ್ರತಿನಿತ್ಯವೂ ಸೂರ್ಯ ನಮಸ್ಕಾರ ಮಾಡಿದ್ರೆ ನಮಗೇನೋ ಒಂಥರ. ಅಂಥ ಸೂರ್ಯ ಶಿವನನ್ನು ಸ್ಪರ್ಶಿಸೋದು ಅಥವಾ ನಮಸ್ಕಾರ ಮಾಡುವಂಥದ್ದು, ನಮ್ಮಲ್ಲಿ ಈ ಸಂಬಂಧಗಳು ಅಂತ ಬಂದಾಗ ನಾವು ತಂದೆ ತಾಯಿ ಮಕ್ಕಳು ಗುರು ಹಿರಿಯರು ಈ ಥರ ಅಂದಾಗ ಪ್ರಕೃತಿ ನಮಗೆ ಇದ್ರ ಮುಖಾಂತರವಾಗಿ ಏನು ಸಂದೇಶ ಕೊಡುತ್ತೆ ಅಂತ ಗುರುಜಿ ಇದನ್ನೆಲ್ಲ ನೋಡ್ತಾ ಇದ್ರೆ? ಇದು ಖಂಡಿತವಾಗೂ ಒಳ್ಳೆ ಉತ್ತಮವಾದ ಪ್ರಶ್ನೆ ಮಗಳೇ. ಫಸ್ಟ್ ನಾವು ತಿಳ್ಕೊಬೇಕಾಗಿರೋದಂದ್ರೆ ಈ ಪೃಥ್ವಿಗೆ ಸೃಷ್ಟಿ ಮಾಡಿದವರೇ ಶಿವಶಕ್ತಿಗಳು. ಮೊದಲು ಶಿವ ಪಾರ್ವತಿಯರೇ ಫಸ್ಟ್ ಶಕ್ತಿ. ಆಮೇಲೆ ನನಗೆ ಒಂದು ಬೆಂಬಲವಾಗಿ ಇರಬೇಕು ಅಂತೇಳಿ ತಾನೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ಶಕ್ತಿ ಶಿವ. ಶಿವ ಏನು ಮಾಡ್ತಾನೆ, ನನ್ನ ಒಬ್ಬನಿಗೆ ನಾನು ಇದನ್ನೆಲ್ಲ ನೋಡಲಿಕ್ಕೆ ಆಗಲ್ವಲ್ಲ ಅಂತೇಳಿ ಫಸ್ಟು ಆದಿ ಮತ್ತು ಅಂತ್ಯ ಅಂತಕ್ಕಂಥದ್ದು, ಅಂದರೆ ಬ್ರಹ್ಮನು ಮತ್ತು ವಿಷ್ಣುವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾರು? ಶಿವ. ಇವರಿಬ್ಬರಲ್ಲಿ ಬ್ರಹ್ಮನಿಗೂ ಮತ್ತು ವಿಷ್ಣುಗೆ ಏನು ನಾನತ್ವ ಬರುತ್ತೆ. ನಾನೇ ಮೊದಲು, ನಾನೇ ಅಂತ್ಯ, ನಾನೇ ಮೊದಲು ಅಂತ ಹೇಳಿದಾಗ ಅವರಿಬ್ರಿಗೂ ಪ್ರತ್ಯಕ್ಷ ಆಗಿ ಹೇಳ್ತಾರೆ, ನೋಡಿ ಮೂಲ ಯಾವುದಿದೆ ನೋಡ್ಕೊಂಡು ಬನ್ನಿ, ಅಂತ್ಯ ಯಾವುದಿದೆ ನೋಡ್ಕೊಂಡು ಬನ್ನಿ. ಯಾರು ನೋಡ್ಕೊಂಡು ಬರ್ತಾರೆ ಆದಿ ಅಂತ್ಯಗಳನ್ನು ಯಾರು ನೋಡ್ಕೊಂಡು ಬರ್ತಾರೆ ಅವರೇ ಮೊದಲನೇವರಾಗಿರ್ತಾರೆ ಅಂತೇಳಿ ಪರಮೇಶ್ವರನ ಒಂದು ಆಜ್ಞೆ ಕೊಡ್ತಾನೆ. ಬ್ರಹ್ಮ ಏನು ಮಾಡ್ತಾನೆ, ಪಾತಾಳ ಲೋಕ ಕಡೆ ಹೊಂಟೋಗ್ಬಿಡ್ತಾನೆ. ವಿಷ್ಣು ಏನು ಮಾಡ್ತಾನೆ, ಮೇಲಕ್ಕೆ ಹೋಗ್ತಾನೆ, ನೋಡ್ಕೊಂಡ್ ಬರ್ತೀನಿ ನಾನು ಅಂತೇಳಿ ಆದಿ ಅಂತ್ಯವನ್ನ ನೋಡ್ಕೊಂಡ್ ಬರ್ಲಿಕ್ಕೋಸ್ಕರ. ಎಲ್ಲೋದ್ರೂ ಆದಿ ಅಂತ್ಯ ಕಾಣೋದೇ ಇಲ್ಲ, ಸಿಗೋದೇ ಇಲ್ಲ. ಕಡೆಗೆ ಏನು ಮಾಡ್ತಾರೆ, ಇಬ್ಬರು ಬರ್ತಾರೆ, ನೋಡಿ ನೋಡಿ ಸಾಕಾಗಿ ಕಡೆಗೆ ಬಂದಾಗ ಪರಮೇಶ್ವರನ್ ಕೇಳ್ತಾರೆ, ನೋಡಿದ್ರೇನಪ್ಪ ಅಂತ ಕೇಳ್ತಾರೆ ಪರಮೇಶ್ವರ. ಆಗ ಬ್ರಹ್ಮ ಏನು ಮಾಡ್ತಾನೆ, ಒಂದು ಸುಳ್ಳು ಹೇಳ್ತಾನೆ, ನಾನು ನೋಡಿದೆ, ಅಂತ್ಯವನ್ನು ನಾನು ನೋಡ್ಕೊಂಬಂದಿದ್ದೀನಿ ಅಂತ. ಆದರೆ ವಿಷ್ಣುಗೆ ಹೇಳ್ತಾನೆ, ಇಲ್ಲ ನನಗೆ ಸಿಕ್ಕಿಲ್ಲ, ನನಗೆ ಆದಿ ಸಿಕ್ಕಿಲ್ಲ ಅಂತ. ಆಗ ನೀನು ಸುಳ್ಳು ಹೇಳಿದೆ ಅಂತೇಳಿ 5 ತಲೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಶಿವ ಏನು ಮಾಡ್ತಾನೆ, ಒಂದು ತಲೆಯನ್ನು ತೆಗೆದುಬಿಡ್ತಾನೆ. ಯಾಕಂದರೆ ಅಹಂಕಾರ, ನಾನು ಅನ್ನೋದು ಅಹಂಕಾರ ತುಂಬಿರ್ತಕ್ಕಂಥದ್ದು, ಅಸತ್ಯವನ್ನೇ ನೋಡೋದಲ್ಲ, ಅದು ಯಾವತ್ತೂ ನಿನ್ನ ತಲೆಯಲ್ಲಿ ಇರಬಾರ್ದು ಅಂತೇಳಿ ಚತುರ್ಮುಖನಾಗಿ ಮಾಡ್ತಕ್ಕಂಥದ್ದು ಅದೊಂದು ಸನ್ನಿವೇಶ. ಆಗ ಬ್ರಹ್ಮ ಏನು ಮಾಡ್ತಾನೆ, ಅವನ ಅಹಂಕಾರವನ್ನು ತ್ಯಜಿಸಿ ಆಗ ಪ್ರತಿಯೊಂದನ್ನು ಸೃಷ್ಟಿ ಮಾಡ್ತಕ್ಕಂಥದ್ದೇ, ಆ ಶಕ್ತಿ ಕೊಟ್ಟಿರ್ತಕ್ಕಂಥದ್ದೇ ಪರಮೇಶ್ವರ. ಹಾಗಾಗಿ ಸೂರ್ಯ ಚಂದ್ರಾದಿಗಳು ನಕ್ಷತ್ರಾದಿಗಳನ್ನೆಲ್ಲ ತಾರಾಮಂಡಲಗಳಲ್ಲಿ 27 ನಕ್ಷತ್ರಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದೆಲ್ಲ ಬ್ರಹ್ಮದೇವರುಗಳೇ. ಅದನ್ನು ಸ್ಥಿತಿಯನ್ನು ಕಾಯ್ತಕ್ಕಂಥವನು ಮಹಾವಿಷ್ಣು. ಹಾಗಾಗಿ ಮೂಲ ಯಾರು? ಪರಮೇಶ್ವರ ಆದಿಶಕ್ತಿ. ಆ ಶಕ್ತಿ ಶಿವಶಕ್ತಿಯರಿಗೆ ನನಗೆ ಮೂಲ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು ಯಾರು ಅಂತ ಪರಮೇಶ್ವರ ಭಾಸ್ಕರ ಯೋಚನೆ ಮಾಡ್ತಾನೆ. ಅವನಿಗೆ ಪಾದಾರವಿಂದಗಳಿಗೆ ವಂದಿಸುತ್ತಾ ನಾನು ಉತ್ತರಾಯಣ ಪುಣ್ಯಕಾಲದಲ್ಲಿ ನಾನು ಉತ್ತರಕ್ಕೆ ಚಲನೆ ಮಾಡಬೇಕು ಅನ್ನೋದು ಆ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಆ ಪರಮೇಶ್ವರ ದೇವಾದಿ ದೇವನ ಸೂರ್ಯದೇವನಿಗೆ. ಹಾಗಾಗಿ ಮೂಲ ಆ ಬೇರು ಎಲ್ಲಿದೆ ಅಂತಂದರೆ ಶಿವಶಕ್ತಿಯಲ್ಲಿ. ಹಾಗಾಗಿ ಅದನ್ನು ಸ್ಪರ್ಶ ಮಾಡಿ ಆಮೇಲೆ ಉತ್ತರಾಯಣ ಪುಣ್ಯಕಾಲಕ್ಕೆ ಹೋಗ್ತಕ್ಕಂಥದ್ದು. ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಬ್ರಹ್ಮನೇ ಆಗಿರ್ಬೋದು. ಇದಕ್ಕೆ ಮೊದಲು ಯಾರು? ಶಿವ. ಹೌದು. ಹಾಗಾಗಿ ಆ ಒಂದು ಇದು ಪರಮೇಶ್ವರನಿಗೆ ಸ್ಪರ್ಶ ಮಾಡಿ ಮುಂದಕ್ಕೆ ನಾವು ಹೋದಾಗ ಖಂಡಿತವಾಗೂ ನಮಗೆಲ್ಲ ರೀತಿಯಲ್ಲೂ ಯಾವುದೇ ರೀತಿಯಾದ ತೊಂದರೆಗಳು ಇರಲ್ಲ, ಏನು ಇರಲ್ಲ. ಅವರೇ ಆದಿ ಅಂತ್ಯ ಗೊತ್ತಿಲ್ದಿರ್ತಕ್ಕಂಥವ್ರು, ಅಹಂ ಬ್ರಹ್ಮಾಸ್ಮಿ ಆಗಿರ್ತಕ್ಕಂಥ ಪರಮೇಶ್ವರನೇ ಸಕಲವು ಅಂತ ತಿಳ್ಕೊಂಡಿರ್ತಕ್ಕಂಥದ್ದು ಈ ಸೂರ್ಯ ಚಂದ್ರಾದಿಗಳು, ಅಷ್ಟದಿಕ್ಪಾಲಕರುಗಳು, ದೇವಾನು ದೇವತೆಗಳು, ಯಕ್ಷರ ಕಿನ್ನರ ಕೆಂಪು ರಾಶ ಆದಿಗಳಾಗಿ ಆ ಪರಮೇಶ್ವರನನ್ನು ಸ್ಮರಿಸ್ತಕ್ಕಂಥವ್ರು. ಗುರುಜಿ, ಈಗ ಧನುರ್ಮಾಸ ಅಂತೆಲ್ಲ ಇತ್ತಲ್ಲ, ನಾವು ಅವಾಗ ಬೆಳಗ್ಗೆನೇ ಎದ್ದು ಪೂಜಾ ಕಾರ್ಯಗಳನ್ನು ಮಾಡಬೇಕು, ಈ ಥರದ್ದೆಲ್ಲ ನಾವು ನೋಡ್ತಾ ಇದ್ವಿ. ಈಗ ಅಂತ ಬಂದಾಗ, ಉತ್ತರಾಯಣ ಅಂತ ಬಂದಾಗ ಇದಕ್ಕಿರೋ ಮಹತ್ವವೇನು? ಅಂದರೆ ಇದನ್ನು ನಾವು ಯಾವುದಕ್ಕೆ ಅಂತ ಮೀಸಲಿಡಬೇಕು? ಆಚರಣೆಗಳು ವಿಚಾರಗಳು ಹೆಂಗಿರತ್ತೆ ಅಂತ ನೋಡಿ. ನಮ್ಮ ಸನಾತನ ಧರ್ಮದಲ್ಲಿ ಮೊದಲನೇದೇ ಹಬ್ಬ ಅಂತಲೇ ಹೇಳ್ಬೋದು ಈ ಮಕರ ಸಂಕ್ರಾಂತಿ. ಹಾಗಾಗಿ ನಮ್ಮ ಸಂಸ್ಕೃತಿಯಲ್ಲಿ ನಡೀತಕ್ಕ ಇನ್ನು ಮೇಲೆ ಇಲ್ಲಿಂದ ಆಚೆಗೆ ನಮಗೆಲ್ಲರಿಗೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳಲ್ಲಿ ಈ 15 ದಿನಗಳ ಕಾಲ, ಈಗ ಮಕರ ಸಂಕ್ರಾಂತಿ ಮುಗೀತಲ್ಲ, ಈಗ ನಮಗೆ ಬರ್ತಾ ಇರ್ತಕ್ಕಂಥದ್ದು ಇನ್ನು ಈ ಮಾಸದಲ್ಲಿ ಬರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು ಮೀಸಲಾಗಿಡಬೇಕು. ಯಾಕಂದರೆ ವಿಷ್ಣು ದೇವಾಲಯಗಳಿಗೆ ಎಷ್ಟು ನಾವು ಹೋಗ್ತೀವೋ ಅಷ್ಟು ಸ್ಥಿತಿಯನ್ನು ಕಾಯ್ತಕ್ಕಂಥವನೇ ಅಲ್ವಾ ವಿಷ್ಣು. ಹಾಗಾಗಿ
ಅವನಿಗೆ ಮೀಸಲಾಗಿಡ್ತಕ್ಕಂಥದ್ದು. ಈ ಉತ್ತರಾಯಣ ಕಾಲದಲ್ಲಿ ಎಲ್ಲ ಕೆಲವು ಕಾರ್ಯಗಳನ್ನೆಲ್ಲ ನಾವು ಮಾಡ್ತೀವಿ, ಪುಣ್ಯ ಕಾರ್ಯಗಳನ್ನೆಲ್ಲ ಮಾಡ್ತೀವಿ. ಇಷ್ಟು ದಿನ ದಕ್ಷಿಣಾಯನದಲ್ಲಿ ನಾವು ಮಾಡ್ತಾ ಇರಲಿಲ್ಲ. ಕೆಲವೊಂದು ಪೂಜಾ ಕಾರ್ಯಕ್ರಮಗಳು ನಿಷಿದ್ಧ ಅಂತ ಇರತಕ್ಕಂಥದ್ದು. ಈ ಉತ್ತರಾಯಣ ಕಾಲದಲ್ಲಿ ನಾವು ಕೆಲವೊಂದು ಗೃಹ ಪ್ರವೇಶ ಆಗಿರ್ಬೋದು, ಮತ್ತೊಂದು ಮದುವೆದಾಗಿರ್ಬೋದು, ಮುಂಜಿ ಆಗಿರ್ಬೋದು, ಮತ್ತೊಂದು ಏನೇ ಆಗಿರಲಿ, ಅಕ್ಷರಾಭ್ಯಾಸ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಪ್ರತಿಯೊಂದು ಒಂದು ಶುಭ ಕಾರ್ಯಕ್ಕೆ ಮೀಸಲಾಗಿರ್ತಕ್ಕಂಥದ್ದು ಇನ್ನು ಉತ್ತರಾಯಣ ಪುಣ್ಯ ಕಾಲದಲ್ಲಿ. ಇನ್ನು ಸಾಲು ಸಾಲಾಗಿ ಹಬ್ಬಗಳು ಬರ್ತಕ್ಕಂಥದ್ದು. ಅದರಲ್ಲೂ ಈ ಒಂದು 15 ದಿನಗಳ ಕಾಲ ನಾವು ಮಾಡ್ತಕ್ಕಂಥದ್ದು ವಿಷ್ಣು ಸೇವೆಯನ್ನು ಮಾಡ್ತಕ್ಕಂಥದ್ದು ತುಂಬ ಉತ್ತಮವಾಗಿರ್ತಕ್ಕಂಥದ್ದು. ಅಂದರೆ ಮನೆಯಲ್ಲಿ ನಾವು ಪೂಜಾ ಪುನಸ್ಕಾರಗಳೆಲ್ಲ ಯಾವ ರೀತಿ ಮಾಡಬೇಕು, ಯಾವ ಸಮಯಕ್ಕೆ ಮಾಡಬೇಕು, ಯಾವ ಸಮಯಕ್ಕೆ ಮಾಡಿದ್ರೆ ಸೂಕ್ತ ಅಂದರೆ ನಮ್ಮ ಸಾಮಾನ್ಯವಾಗಿ ಬೆಳಗ್ಗೆನೇ ಎದ್ದು ಪೂಜಾ ಕಾರ್ಯಗಳನ್ನು ಮಾಡಿ ಮುಂದಿನ ಕೆಲಸ ಮಾಡೋದು ಒಂದು ರೀತಿ ಮನಸ್ಸಿಗೆ ನೆಮ್ಮದಿ, ಅಥವಾ ಆ ದಿನ ಶುರು ಆಯಿತು ಅಂತ. ಕೆಲವು ಸಂದರ್ಭದಲ್ಲಿ ನಾವು ಸಂಜೆ ಸಮಯದಲ್ಲಿ ದೀಪ ಹಚ್ತೀವಿ ಅಥವಾ ಪೂಜಾ ಕಾರ್ಯಗಳನ್ನು ಮಾಡ್ತೀವಿ ಅಂತ. ಇದರಲ್ಲಿ ಇದೇ ಸಮಯಕ್ಕೆ ಮಾಡೋದು ತುಂಬ ಒಳ್ಳೆಯದು, ಆ ಥರ ಏನಾದರೂ ಇದೆಯಾ? ಖಂಡಿತ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಕೇಳಿದೆ ಮಗನೇ. ಯಾಕಂದ್ರೆ ಬ್ರಾಹ್ಮಿ ಮುಹೂರ್ತ ಅಂತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ವಾತಾವರಣ ಕಲುಷಿತವಾಗಿರಲ್ಲ, ಶುದ್ಧವಾಗಿರುತ್ತೆ. ನಮ್ಮ ಮನಸ್ಸು ಮತ್ತೆ ಹೃದಯ, ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ಆ ಒಂದು ತಣ್ಣನೆಯ ಗಾಳಿ ಬೀಸ್ತಾ ಇರ್ತದೆ, ವಾತಾವರಣ ಕಲುಷಿತವಾಗಿರಲ್ಲ, ನಿಶಬ್ದವಾಗಿರ್ತದೆ. ಎಲ್ಲ ಗಿಡ ಮರಗಳು ತನ್ನ ಒಂದು ಕೆಟ್ಟ ಗಾಳಿಯನ್ನು ಎಳ್ಕೊಂಡು ಒಳ್ಳೆ ಗಾಳಿಯನ್ನು ಆಮ್ಲಜನಕವಾಗಿ ನಮಗೆಲ್ಲ ಕೊಡ್ತಕ್ಕಂಥ ಒಂದು ವಾತಾವರಣದಲ್ಲಿ ನಾವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಎದ್ದು ನಾವು ಸಂಧ್ಯಾ ವಂದನೆಗಳನ್ನೆಲ್ಲ ಮಾಡಿ ತುಪ್ಪದ ದೀಪಗಳನ್ನು ಬೆಳಗಿಸಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಅತಿ ಶೀಘ್ರವಾಗಿ ಫಲವನ್ನು ಸಿಗ್ತಕ್ಕಂಥದ್ದು. ಮತ್ತೆ ನೋಡಿ, ಬೆಳಗ್ಗೆಯಿಂದ ಮಧ್ಯಾಹ್ನ ಗಂಟೆ ಹೋಗ್ತಾ 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 ಮನಸ್ಸಿಗೆ ಏನೋ ಒಂಥರ ನೋವಾದಂಗೆ ಇರ್ತದೆ. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಉತ್ಸಾಹಭರಿತವಾಗಿರ್ತೀವಿ ನಾವು. ಕೆಲವರು ವಾಕಿಂಗ್ ಮಾಡ್ತಾರೆ, ಕೆಲವರು ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ, ಹೊರಗಡೆ ಕಸ ಗುಡಿಸ್ತಾ ಇರ್ತಾರೆ, ಏನೋ ಒಂದು ಮಾಡ್ತಾ ಇರ್ತಾರೆ, ಆದರೆ ಫ್ರೆಶ್ ಆಗಿರ್ತಾರೆ. ಆದರೆ ಮಧ್ಯಾಹ್ನ ಕಳೀತಾ ಏನೋ ಒಂಥರ ಮಂಕು, ಆಯಾಸ ಆ ಥರ ಆಗ್ತಕ್ಕಂಥದ್ದು. ಇನ್ನೊಂದು ವಿಶೇಷತೆ ಏನಂದರೆ, ಬೆಳಗ್ಗೆ ಯಾವ ರೀತಿ ಬ್ರಾಹ್ಮಿ ಮುಹೂರ್ತ ಇರುತ್ತೋ ಹಾಗೆ ಸಂಜೆ ಟೈಮಲ್ಲೂ ಕೂಡ ಒಂದು ಬ್ರಾಹ್ಮಿ ಮುಹೂರ್ತ ಇದೆ. ಅದಕ್ಕೆ ಗೋಧೂಳಿ ಸಮಯ ಅಂತ ಹೇಳ್ತೀವಿ. ಗೋಧೂಳಿ ಅಂತ ಅಂದ್ರೆ ಏನು ಅಂದ್ರೆ, ಗೋವುಗಳೆಲ್ಲ ಮೇಯ್ಕೊಂಡು ಮನೆಗೆ ಬರ್ತಕ್ಕಂಥದ್ದು, ಅಲ್ಲಿ ಮಹಾಲಕ್ಷ್ಮಿ ಆ ಧೂಳಿಲಿ ಬರ್ತಾಳತಕ್ಕಂಥದ್ದು ನಮ್ಗೆ ವಿಶೇಷತೆ ನಮ್ಮ ಸನಾತನ ಧರ್ಮದಲ್ಲಿ. ಆ 6 ಕಾಲಿಂದ 6 ಮುಕ್ಕಾಲು ಒಳಗಡೆ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಮನೆಗೆ ಬರ್ತಕ್ಕಂಥದ್ದು ಇದು ಒಂದು ಬ್ರಾಹ್ಮಿ ಮುಹೂರ್ತನೆ ಅಂತಲೇ ಹೇಳ್ತಕ್ಕಂಥದ್ದು. ಯಾಕಂದರೆ 6 ಕಾಲಿಂದ 6 ಮುಕ್ಕಾಲು ಒಳಗಡೆ ಯಾರು ಆ ಪೂಜಾ ಕೈಕರ್ಯಗಳನ್ನು ಮಾಡ್ತೀವಿ, ಮನೆ ಒಳಗಡೆ ಹೆಣ್ಮಕ್ಳು ಕೈಕಾಲು ಮುಖ ತೊಳ್ಕೊಂಡು ಬಾಕ್ಲಿಗೆ ನೀರು ಹಾಕೋದು, ಅರ್ಶಿನ ಕುಂಕುಮ ಇಡೋದು, ಸಂಜೆ ಹೊತ್ತನ್ನು ಇಡ್ಬೋದು. ಆ ತುಳಸಿ ಹತ್ರ ಒಂದು ತುಪ್ಪದ ಬತ್ತಿಯನ್ನು ಇಡ್ತಕ್ಕಂಥದ್ದು, ನಂದಾದೀಪವನ್ನು ಬೆಳಗ್ತಕ್ಕಂಥದ್ದು ಮನೆಯಲ್ಲಿ. ವಿಶೇಷವಾಗಿ ಒಂದು ಅಕ್ಕಿಯನ್ನು, ಚಂದ್ರ ಮನಸ್ಕಾರಕ ಚಂದ್ರ, ಆ ಅಕ್ಕಿ ಮೇಲೆ ಲವಂಗಗಳನ್ನು ಇಟ್ಟು ಯಾಲಕ್ಕಿಯನ್ನು ಇಟ್ಟು ಯಾರು ಪೂಜೆಯನ್ನು ಮಾಡ್ತಾರೆ ಅಲ್ಲಿ ಸ್ಥಿರ ಮಹಾಲಕ್ಷ್ಮಿ ಇರ್ತಾಳೆ ಅಂತಕ್ಕಂಥದ್ದು ಒಂದು ಪ್ರತೀತಿ.